ಸರ್ ನೋಡಿ, ಈ ಜಮೀನ್ಗೆ ಸುತ್ತನೇ ರೋಡು, 1 ಎಕರೆ 30 ಗುಂಟೆ, ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಂದು ಕೆರೆ ಐತೆ ನೋಡಿ, ಕೆರೆ ತೋರಿಸ್ತಿದ್ದೀನಿ. ದೊಡ್ಡ ಕೆರೆ, ಒಂದು 300-250 ಎಕರೆ ಕೆರೆ ಇದು. ಅಂದರೆ ಇವಾಗ ಬೇಸಿಗೆಯಲ್ಲಿ ಇಷ್ಟೇ ನೀರು, ಮಳೆಗಾಲದಲ್ಲಂತೂ ತುಂಬ ತುಂಬಿರ್ತದೆ. ಇದೊಂದು ಕೆರೆ, 250-300 ಎಕರೆ ಕೆರೆ ಇದು. ಈ ಕಡೆನ ರೋಡು, ಮತ್ತು ಈ ಕೆರೆ ಬರೋಕೆ ಈ ಕಡೆನ ರೋಡು. ಇದು ರೋಡು. ಜಮೀನು ಎಷ್ಟುದ್ದದೋ ಅಷ್ಟುದ್ದಕ್ಕೂ ರೋಡೇ ಇದು. ಈ ಲ್ಯಾಂಡ್ ಒಳಗಡೆ 50 ತೆಂಗಿನ ಮರ ಐತೆ. ಜಾಗ ಅಂತೂ ಬಾಗ್ಸಾಗಿ ಸ್ಕ್ವೇರ್ ಆಗುತ್ತೆ, ಎಲ್ ಸೇಪ್ ಇಲ್ಲ. ಇದು ಎಷ್ಟುದ್ದದೋ ಅಷ್ಟುದ್ದಕ್ಕೂ ರೋಡೇ ನೋಡಿ ಇದು. ಈ ರೀತಿ ತೆಂಗಿನ ಮರ 50 ತೆಂಗಿನ ಮರ ಐತೆ. 2 ಬೋರ್ಗಲ್ ಐತೆ. ಬೋರ್ಗಲ್ಲಂತೂ ಒಳ್ಳೆ ನೀರು ಐತೆ ನೋಡಿ. ಮಣ್ಣಂತ ಎಲ್ಲ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ. ಒಂದು ಪಕ್ಕದಲ್ಲಿ ಒಂದು ಸ್ಕೂಲು ಐತೆ. ಸಿಮೆಂಟ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ತಾರ್ ರೋಡಿಂದ ಸಿಮೆಂಟ್ ರೋಡು ಊರಿಗೆ ಅಟ್ಯಾಚು ಜಾಗ. 1 ಎಕರೆ 30 ಗುಂಟೆ. 2 ಬೋರ್ಗಲ್ಲು ಒಳ್ಳೆ ನೀರಿದೆ. ಮಣ್ಣಂತ ಎಲ್ಲ ರೆಡ್ ಸಾಯಿಲ್ ನೋಡಿ, ತುಂಬ ಚೆನ್ನಾಗಿದೆ. ಜಾಗ ಮಾತ್ರ ಜಿನ್ನೇನಾಗಿದೆ. ಊರಿಗೆ ಅಟ್ಯಾಚು. ಮೂಲ ಜನರಲ್ಲು ಪರ್ಚೇಸ್ ಮಾಡಿರೋದು. ಆಮೇಲೆ ಒಬ್ಬರು ಎಷ್ಟವ್ರು ಪರ್ಚೇಸ್ ಮಾಡಿದ್ದಾರೆ. ಅವರಿಂದ ಇನ್ನೊಬ್ಬರು ಬ್ರೌಂಡ್ರು ಪರ್ಚೇಸ್ ಮಾಡಿದ್ದಾರೆ. ಇವಾಗ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ನಳಜಿಸ್ತಲ್ಲಿ ಮನೆ ಕಟ್ಕೊಂಡು ಆರಾಮಾಗ ಹಸುಗಳು ಸಾಕೊಂಡು ತೋಟ ಮಾಡ್ಕ ಇರೋಂಥವ್ರಿಗೆ ಯಾರು ಬೇಕಾದ್ರೆ ಲೈಕ್ ಮಾಡ್ಬೋದು ನೋಡಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಗಿಡಗಳು ಹಾಕ್ಬೋದು. ಈ ರೀತಿ ತೆಂಗಿನ ಮರ 50 ತೆಂಗಿನ ಮರ ಐತೆ. ಸಿಮೆಂಟ್ ರೋಡ್ಗೆ ಅಟ್ಯಾಚ್ ಆಗಿದೆ ಜಾಗ ಅಂತೂ. ಇದು ಮಳವಳ್ಳಿಯಿಂದ 20 ಕಿಲೋಮೀಟ್ರ್ ಆಗುತ್ತಾ. ಟಿ ನರಸೀಪುರದಿಂದ ಒಂದು 10 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 120 ಕಿಲೋಮೀಟ್ರು. ಜಾಗ ಮಾತ್ರ ಸೂಪರಾಗಿದೆ. 1 ಎಕರೆ 30 ಗುಂಟೆ. ಇವರು ಕುಂಟೆ 1,60,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್. ಬೋರ್ಲಂತೂ ಒಳ್ಳೆ ನೀರಿದೆ. 2 ಬೋರು ನೋಡಿ. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದು. ಜಾಗ ಮಾತ್ರ ಸೂಪರಾಗಿದೆ. ಲೀಗಲ್ ಡಾಕ್ಯುಮೆಂಟು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಈ ರೀತಿ ತೆಂಗಿನ ಮರ 50 ಗಿಡ ಐತೆ. ಇದೆಲ್ಲ ಖಾಲಿ ಬಿಟ್ಟಿದರೆ ನೀವೇನು ಬೇಕು ಡೆವಲಪ್ಮೆಂಟ್ ಮಾಡ್ಕೋಬೋದು. ಆ ಕೆರೆಗೆ ಅಟ್ಯಾಚ್ ಆಗಿರುವಂಥ ಜಾಗ.